ಆಕ್ಸಿಡೆಂಟ್ ಆದಮೇಲೆ ನಾನು ಆ ಥರ ಮಾಡಬಾರ್ದಿತ್ತು ಅಂತ ನಂಗೆ ತುಂಬ ಬೇಜಾರಾಯಿತು. ಆದರೆ ಪರಿಸ್ಥಿತಿ ಅಲ್ಲ, ರಾಮ್ ನೋಡಿದ್ರೆ ಇವಳನ್ನ ಪ್ರೀತಿಸ್ತಾ ಇದ್ದಾನೆ. ಇವಳಿಗೆ ಅವನ ಬಗ್ಗೆ ಅಂತ ಭಾವನೆನೇ ಇಲ್ಲ ಅಂತ ಅನ್ಸುತ್ತೆ. ಬಾಸ್ ಆದವನು ಮನೆಗೆ ಬಂದರೆ ಅದಕ್ಕೆ ಬೇರೆ ಅರ್ಥ ಅಂದ್ಕೊಂಡಿದ್ದಾನೆ. ಕೊನೆ ಪಕ್ಷ ಅವನು ಆಡೋ ಮಾತುಗಳಿಗೆ ಕಿವಿನೂ ಕೊಡಲಿಲ್ವಲ್ಲ ಈ ಹುಡುಗಿ. ಅವಳಿಗೆ ರಾಮ್ ಏನೂ ಅಲ್ಲ, ಹಂಗಿದ್ರೆ ಬರೀ ಬಾಸ್ ಅಷ್ಟೇ. ಸರ್ ಮೈ ಕಮಿನ್. ಬನ್ನಿ. ಸರ್ ಅಶೋಕ್ ಸರ್ ಇರಲಿಲ್ವಲ್ಲ, ಹಾಗಾಗಿ ನಿಮ್ಮ ಹತ್ರ ಬರೋ ಹಾಗಾಯಿತು. ಏನು ವಿಷಯ? ಸೀತಾ ಅವ್ರು ರೆಸಿಗ್ನೇಷನ್ ಕೊಟ್ಟಿದ್ದಾರೆ ಸರ್. ಏನು, ಸೀತಾ ರಾಜೀನಾಮೆ ಕೊಟ್ಟಿದ್ದಾರಾ? ಎಸ್ ಸರ್, ಮೊನ್ನೆನೇ ಮೇಲ್ ಬಂತು. ಅವ್ರದ್ದು PF ಇನ್ಸೆಂಟಿವ್ ಮೂವ್ ಆಗಬೇಕಾಯಿತು, ಹಾಗಾಗಿ ನಿಮ್ದೊಂದು ಸೈನ್ ಬೇಕಿತ್ತು ಸರ್. ಇಲ್ಲಿಟ್ಟು ಹೊರಡಿ, ನಾನು ನೋಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಚಿಕ್ಕಿ, ಆಫೀಸ್ಗೆ ಎಂಟ್ರಿ ಏನೋ ಕೊಟ್ಟಾಯಿತು, ಆದರೆ ಇಷ್ಟೊಂದು ಅರ್ಜೆಂಟ್ ಯಾಕೆ? ರಾಮ್ ಬರೋಕ್ಕೂ ಮುಂಚೆ ನನಗೆ ಯಾಕೆ ಬರೋಕ್ಕೆ ಹೇಳಿದ್ರಿ? ರಾಮ್ ಹುಷಾರಾಗಿ ಬಂದಮೇಲೆ ನನಗೂ ಬರೋಕ್ಕೆ ಹೇಳ್ಬೋದಿತ್ತಲ್ಲ. ಅಪ್ಪುಗೆ ಸರ್ಪ್ರೈಸಸ್ ಅಂದರೆ ಇಷ್ಟ. ಹುಷಾರಾಗಿ ಅವನು ಆಫೀಸಿಗೆ ಬಂದಮೇಲೆ ನಿನ್ನನ್ನು ಅಲ್ಲಿ ನೋಡ್ದ ಅಂತಂದರೆ ಖುಷಿ ಪಡ್ತಾನೆ. ಬಟ್ ಚಿಕ್ಕಿ, ನನಗಾದರೂ ಒಂದು ಡೌಟು. ರಾಮ್ ನಿಜವಾಗ್ಲೂ ನನ್ನ ನೆನಪಲ್ಲಿ ಇರ್ತಾನಾ? ನೀನು ಅವನನ್ನು ನಿಜವಾಗ್ಲೂ ಪ್ರೀತಿಸ್ತೇ ಇರ್ಬೋದು, ಆದರೆ ನಮ್ಮ ಹೀರೋ ನಿನ್ನನ್ನು ಮನಸಾರೆ ಪ್ರೀತಿಸ್ತಾನೆ. ಥ್ಯಾಂಕ್ ಗಾಡ್. ದಟ್ ಮೀನ್ಸ್ ರಾಮ್ ನನ್ನ ಒಪ್ಕೊಳ್ತಾನೆ. ಲಕ್ಕಿ ಯು ಚಾಂದಿನಿ, ನಿನ್ನ ಲೈಫ್ ಸೆಟ್ಲ್ ಆಯಿತು. ಏನು, ರಾಮನ್ನ ಬಿಟ್ಟು ಹೋಗಬಾರ್ದಿತ್ತು ಅಂತ ಯೋಚನೆ? ರಾಮ ಹೂ ಅಂದ ತಕ್ಷಣ ಅವ್ರ ತಾತ ಅವನು ಮದುವೆ ಮಾಡಿಸೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಸೊಸೆನಾ? ಹಿಂದೆ ನೀನು ಆಡಿದ ನಾಟಕಕ್ಕೆ ನಾನು ಬರೀ ದುಡ್ಡು ಕೊಟ್ಟೆ. ಈಗ ದೇಸಾಯಿ ಗ್ರೂಪ್ ಆಫ್ ಕಂಪನೀಸ್ನ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ನೀನು ವೈಸ್ ಪ್ರೆಸಿಡೆಂಟ್ ಆಗಿದೆಯಾ. ಹೂ ನೋಸ್ ಚಾಂದಿನಿ, ಮುಂದೆ ನೀನು ಕಂಪನಿಯ COO ಆಗ್ಬೋದು, ಅದರ್ವೈಸ್ ಮೇ ಬಿ MD. ಹಲೋ ಚಾಂದಿನಿ, ಆರ್ ಯು ದೇರ್? ಓ, ಇಮ್ಯಾಜಿನೇಷನ್ಗೆ ಹೋಗ್ಬಿಟ್ಯಾ? ಇಮ್ಯಾಜಿನೇಷನ್ನಲ್ಲೇ ಇಷ್ಟು ಸಂತೋಷ ಪಡ್ತಾ ಇದೀಯಾ ಅಂತಂದರೆ ಸ್ವಲ್ಪ ಯೋಚನೆ ಮಾಡು. ರಿಯಾಲಿಟಿಯಲ್ಲಿ ಇನ್ನೂ ಎಷ್ಟು ಖುಷಿ ಇರುತ್ತೆ ಅಂತ.
ನಾನು ಹೇಳ್ದಂಗೆ ನೀನು ಕೇಳ್ತಾ ಇದ್ದರೆ ನೋಬಡಿ ಕ್ಯಾನ್ ಟಚ್ ಯು ಚಾಂದಿನಿ. ವಾವ್, ಅ ಪಾರ್ಟ್ನರ್ ಲೈಕ್ ರಾಮ್, ಆ್ಯನ್ ಎಂಪೈರ್ ಲೈಕ್ ದೇಸಾಯಿ ಗ್ರೂಪ್ಸ್, ಇಂಥ ಆಪರ್ಚುನಿಟಿ ಸಿಗ್ತಾ ಇರುವಾಗ ನಾನು ಯಾಕೆ ಬೇಡ ಅನ್ಲಿ? ನನಗೆ ಓಕೆ. ಇನ್ನು ನಮ್ಮ ಲವ್ ಟ್ರ್ಯಾಕ್ ಹೇಗೆ ಹೋಗುತ್ತೆ ನೀವೇ ನೋಡ್ತಾ ಇರಿ. ಗುಡ್ ಗರ್ಲ್. ಯಾ, ಟೇಕ್ ಕೇರ್. ಬಾಯ್. ನನಗೆ ನೀನು ಬೆಸ್ಟ್ ಬಲಿಕಾ ಬಕ್ರಾ. ನೀನು ದೇಸಾಯಿ ಮನೆತನದ ಸೊಸೆ ಆಗಬೇಕಾ? ನೋಡ್ತಾ ಇರು ಚಾಂದಿನಿ, ಹೀಗೆ ಇಮ್ಯಾಜಿನೇಷನ್ನಲ್ಲೇ ನಿನ್ನನ್ನು ತೇಲಿಸ್ತಾ ಇರ್ತೀನಿ. ನೀನು ತೇಲ್ತಾ ಹೋಗು. ಡೆನ್ನಾನಾ 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 ಡೆನ್ನಾನಾ. ಸೂಪರ್ ಆಗಿದ್ದೀರಾ ಸಾರ್. ಸರ್, ಆಯುರ್ವೇದ ಕ್ಲಿನಿಕ್ಗೆ ಹೋಗಕ್ಕೆ ಇಷ್ಟೊಂದು ರೆಡಿಯಾಗಿ ಹೋಗ್ಬೇಕಾ ಸರ್? ನಿಜ ಹೇಳಿ ಸರ್, ನೀವು ಸೀತನ್ ಮೀಟ್ ಮಾಡಕ್ ಹೋಗ್ತಿದ್ದೀರಾ ತಾನೇ? ಸೀತಾನ ಮೀಟ್ ಮಾಡೋದಕ್ಕೆ ಹೀಗೆ ಹೋಗೋಕ್ಕಾಗತ್ತಾ? ನಾನು ನಿಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ನಾನು ಇನ್ನೂ ನೆಟ್ಟಗಾಗಬೇಕಲ್ವಾ? ಆ್ಯಕ್ಚುಲಿ ಸೀತನ ಮೀಟ್ ಮಾಡೋದಕ್ಕೆ ನಾನು ಹಳೆ RP ಆಗಿ ಹೋಗೋದಿಲ್ಲ, RP 2.0 ಆಗಿರ್ತೀನಿ. ನೋಡ್ತಾ ಇರಿ ಅವಳ ಮುಂದೆ ಹೇಗೆ ಪ್ರತ್ಯಕ್ಷ ಆಗ್ತೀನಿ ಅಂತ. ಹಂಗಾರೆ ಈ ಸಿಂಗಾರ ಎಲ್ಲ ಯಾಕೆ ಅಂತ? ನಾನಿದರಲ್ಲಿ ಒಂದು ರೀತಿ ಅಮಾಯಕಂತರ ಕಾಣ್ತಿಲ್ವಾ? ಏನಿಲ್ಲ, ತುಂಬಾ ಅಪಾಯದವ್ರ ತರ ಕಾಣ್ತಿದ್ದೀರಾ. ಅಯ್ಯೋ ಸರ್, ತುಂಬಾ ಪಾಪದವ್ರ ತರ ಕಾಣಿಸ್ತಿದ್ದೀರಾ ಅಂದೆ. ಬಾಯ್ ತಪ್ಪೋಯ್ತು. ಪಾಪ ಅನ್ನಿಸ್ತಿದೆ ನಮ್ಗೆ. ಹಾಗೆ ಕಾಣಿಸ್ಬೇಕು. ಕತ್ತು ಸೊಂಟ ಎಲ್ಲ ಸೊಟ್ಕಾಗಿರೋ, ತುಂಬ ಶೋಷಣೆಗೊಳಗಾಗಿರೋ, ಸ್ವಂತ ಫ್ಯಾಮಿಲಿಯಿಂದನೇ ಮೋಸ ಹೋಗಿರೋ ಅಮಾಯಕ. ಅಷ್ಟೇ ಅಲ್ಲ, ಪ್ರಾಮಾಣಿಕ ವ್ಯಕ್ತಿ ಕೂಡ. ಫ್ಯಾಮಿಲಿನ? ಯಾವ ಫ್ಯಾಮಿಲಿ ಸರ್? ನಿಮಗೆ ಮೋಸ ಆಗಿದೆ ಸರ್. ನನ್ನನ್ನು ಯಾರೂ ಲಾಯರ್ ಆಗೋದಕ್ಕೆ ಬಿಡೋದಿಲ್ಲ. ನೀವು ಲಾಯರೇ ಅಲ್ವಂತೆ. ಹಾಗಂತ ಜನ ಹೇಳ್ತಿದ್ರು, ನಂಗೆ ಗೊತ್ತಿಲ್ಲ. ನಾನು ಹಿಂದೆ ಏನಾಗಿದ್ದೆ, ಮುಂದೆ ಏನಾಗ್ತೀನಿ ಅನ್ನೋದು ನನ್ನ ಒಬ್ಬನಿಗೆ ಮಾತ್ರ ಗೊತ್ತು. ನೋಡ್ತಾ ಇದ್ದೀನಿ ಇನ್ನು ಮುಂದೆ ಈ RP ಟ್ರ್ಯಾಕ್ ಹೇಗೆ ಹೋಗುತ್ತೆ ಅಂತ. ಏಯ್, ನಿನ್ನಿಂದ ಏನಾಯ್ತೋ ಬಿಡ್ತೋ ಗೊತ್ತಿಲ್ಲ, ಆದರೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿ ಉಪಕಾರ ಮಾಡಿದ್ವಿ. ಥ್ಯಾಂಕ್ ಯು. ಏನ್ ಮಾಡಕ್ ಹೊರಟಿದ್ದಲ್ಲಿ ಇವನು? ನಂಗೇನ್ ಗೊತ್ತು? ಅಯ್ಯೋ, ಇವನ್ ಸಹವಾಸ ಯಾಕಾದ್ರೂ ಮಾಡಿದ್ವೋ. ಇವನಿಂದ ಚೂರು ಪಾರು ದುಡ್ಡು ಕಿತ್ಕೊಳ್ಳೋಣ ಅಂದ್ರೆ ನಾವು ದುಡ್ದಿದ್ದೆ ಇವನ್ ಹೊಟ್ಟೆ ಬಟ್ಟೆಗಿಡೋಂಗಾಯ್ತು. ಅದು ಅಲ್ಲದೆ ಇವನ ಆಯುರ್ವೇದಿಕ್ ಟ್ರೀಟ್ಮೆಂಟ್ಗೆ ನಾನು ದುಡ್ಡು ಕಟ್ಟಬೇಕಂತೆ. ಅಲ್ಲದೆ ಹುಡ್ಡಿನೋ ಚಡ್ಡಿನೋ ಅದಕ್ಕೂ ಬೇರೆ ನಾನು ದುಡ್ಡು ಕೊಡ್ಬೇಕಂತೆ. ಹುಂಡು ಹೋದ ಫಂಡು ಹೋದ. ಇಡೋಗಿ ಕಾಪಿ ಮಾಡ್ಕೊಂಬ. ಬಂಗಾರಿ, ಊಟಕ್ಕೆ ಬಮ್ಮ. ಅಜ್ಜಿ, ಎಷ್ಟೊತ್ತಲ್ಲಿ ನನ್ನ ಫ್ರೆಂಡ್ ಊಟ ಮಾಡಿರ್ತಾರಾ? ಹ್ಞೂ ಪುಟ್ಟ, ಅವ್ರಿಗೂ ಯಾರು ಊಟ ಕೊಟ್ಟಿರ್ತಾರೆ. ಅವ್ರು ಮೆಡಿಸನ್ ತಗೋಬೇಕಲ್ವಾ? ಮೆಡಿಸನ್ ವರ್ಕ್ ಆಗಬೇಕು ಅಂದರೆ ಅವ್ರು ಊಟ ಮಾಡಬೇಕು. ಬಾ, ನೀನು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹಸ್ಕೊಂಡಿರ್ಬೇಡ. ರೀ, ನೀವು ಬನ್ನಿ ಊಟಕ್ಕೆ. ಮೊದಲು ಬಂಗಾರಿ ಊಟ ಮಾಡಿಸು, ನನಗೆ ಒಂದು ಮುಖ್ಯವಾದ ಕೆಲಸ ಇದೆ. ಆಹಾ, ಏನು ಕೆಲಸನೋ ಅದಾಗಲ್ಲ, ನೀವು ಬಿಡಲ್ಲ. ಪುಟಿ, ತುಂಬ ಹೋಮ್ವರ್ಕ್ ಇದೆಯಮ್ಮ? ಇಲ್ಲ ಅಜ್ಜಿ, ನಾನು 101 ಸಲಿ
ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅಂತ ಬರಿತಾ ಇದ್ದೇನೆ. ಶ್ರೀರಾಮ್ ಜೈರಾಮ, ಶ್ರೀರಾಮ್ ಜೈರಾಮ್ ರೀ, ಕನ್ನಡದಲ್ಲಿ ಶ್ರೀರಾಮ್ ಜೈರಾಮ್ ಅಂತ ಬರೆದಿದ್ದಾಳೆ. ಸೀತಮ್ಮ ನನಗೆ ಕನ್ನಡ ಅಕ್ಷರ ಹೇಳ್ಕೊಟ್ಟಿದ್ದಾಳೆ. ಆದರೆ ನಮ್ಮ ಸ್ಕೂಲಲ್ಲಿ ಇನ್ನು ಕನ್ನಡನೇ ಸ್ಟಾರ್ಟ್ ಆಗಿಲ್ಲ. ಬಿಡು ಬಂಗಾರಿ. ಅಲ್ಲ, ನೀನು ಶ್ರೀರಾಮ್ ಜಯರಾಮ ಯಾತಕ್ಕೆ ಬರೀತಾ ಇದೀಯಾ? ತಾತ, ನನ್ನ ಫ್ರೆಂಡು ಬೇಗ ಹುಷಾರಾಗ್ಲಿ ಅಂತ. ಅಯ್ಯೋ ದೇವ್ರೆ, ನೋಡ್ರಿ ಮಗುನ, ಇವಳಿಗೆ ಯಾರೇ ಇದನ್ನೆಲ್ಲ ಹೇಳ್ಕೊಡ್ತಾರೆ? ಶ್ರೀರಾಮ್ ಬಗ್ಗೆ ಎಷ್ಟು ಪ್ರೀತಿ ಇದೆ ನೋಡಿ. ಅಜ್ಜಿ, ಈ ತರ ಬರೆಯೋದಕ್ಕೆ ಸೀತಮ್ಮನೇ ಹೇಳ್ಕೊಟ್ಲು. ನಾನು ಮೊನ್ನೆ ದೇವ್ರ ಹತ್ರ ಪ್ರೇಯರ್ ಮಾಡಿದ್ದೆ ಅಲ್ವಾ, ಅದಕ್ಕೆ ನನ್ನ ಫ್ರೆಂಡ್ಗೆ ಎಚ್ಚರ ಆಯ್ತು. ಈ ತರ 101 ಸಲಿ ಶ್ರೀರಾಮ್ ಜಯರಾಮ್ ಅಂತ ಬರೆದ್ರೆ ನನ್ನ ಫ್ರೆಂಡು ಮೊದ್ಲಿನ ತರಾನೇ ಆಗ್ತಾರೆ. ಅದಕ್ಕೆ ಬರಿತಾ ಇದ್ದೀನಿ. ಸೀತಮ್ಮ ಹೇಳಿದಾಳೆ, ಭಕ್ತಿಯಿಂದ ಬೇಡ್ಕೊಂಡ್ರೆ ದೇವ್ರು ನಾವು ಕೇಳಿದೆಲ್ಲ ಕೊಡ್ತಾನಂತ. ಆ ದೇವರಿಗೆ ಕರುಣೆ ಅನ್ನೋದಿದ್ರೆ ರಾಮ ಈ ಕ್ಷಣನೇ ಹುಷಾರಾಗಬೇಕು. ನೀವು ಶ್ರೀರಾಮ್ ಜಯರಾಮ್ 101 ಸತಿ ಬರೆದ ಮೇಲೆ ಅದು ಆ ದೇವರಿಗೆ ತಲುಪದೇ ಇರುತ್ತಾ? ಆ ದೇವರು ನಮ್ದವ್ರನ್ನ ಯಾವತ್ತೂ ಕೈ ಬಿಡಲ್ಲ ರೀ. ನಿನ್ನ ಫ್ರೆಂಡು ಮೊದಲು ಹಾಗೆ ಆಗ್ತಾನೆ. ನಿನ್ನ ಕೈಯಲ್ಲಿ ಆ ಶಕ್ತಿ ಇದೆ ಪುಟಿ. ಅಯ್ಯೋ ಕೊಡಿ ಅಜ್ಜಿ, ನಾನು ಬರೆಯೋದು ತುಂಬಾ ಇದೆ ನೋಡಿ. ಶ್ರೀರಾಮ್ ಜಯರಾಮ್ ಜಯ ಜಯರಾಮ್. ಅಯ್ಯೋ, ಈ ಮನುಷ್ಯ ಅಷ್ಟೊಂದು ಎಗರಾಡೋದ, ಈಗ ಒಳಗಡೆ ಹೋಗಿ ಏನು ಅವಂತರ ಮಾಡ್ತಾನೋ. ಕಮಿಂಗ್ ಡಾಕ್ಟರ್. ಬನ್ನಿ. ಕೂತ್ಕೊಳ್ಳಿ. ರಾಮು ನಿಮ್ಮ ಹೆಸರು? ಹೌದು. ಹೇಳಿ, ಏನು ಪ್ರಾಬ್ಲಮ್? ಏನು ಅಂತ ಹೇಳಿ ಡಾಕ್ಟರ್. ವಿನಾಕಾರಣ ನಾನು ಏನೂ ತಪ್ಪು ಮಾಡಿದೆ, ನನಗೆ ಇವತ್ತು ಈ ಸ್ಥಿತಿ ಬಂದ್ಬಿಟ್ಟಿದೆ. ಡಾಕ್ಟರ್, ನನಗೆ ಮೈಕೈ ಎಲ್ಲ ನೋವು, ಕೂರೋದಕ್ಕಾಗ್ತಿಲ್ಲ. ಕತ್ತು ನೋವು, ಕತ್ತನ್ನ ಆ ಕಡೆ ಈ ಕಡೆ ತಿರುಗಿಸೋದಕ್ಕಾಗಲ್ಲ. ಈ ನೋವಿಂದ ನನಗೆ ಕರೆಕ್ಟಾಗಿ ನಿದ್ದೆನೂ ಬರ್ತಿಲ್ಲ. ಡಾಕ್ಟರ್, ನಾನಿವತ್ತು ಲಾಯರ್ ಆಗಬೇಕಾಗಿತ್ತು, ಆದರೆ ಈಗ ಹೇಗಾಗಿದ್ದೀನಿ ನೀವೇ ನೋಡಿ. ದೊಡ್ಡ ಆಸ್ಪತ್ರೆಗೆ ಹೋಗೋಷ್ಟು ಶಕ್ತಿ ನನ್ನಲ್ಲಿಲ್ಲ. ಅದಕ್ಕೆ ಡಾಕ್ಟರ್ ನಿಮ್ಮ ಹತ್ರ ಬಂದಿದ್ದೀನಿ. ಡಾಕ್ಟರ್, ನಿಮ್ಮ ಕೈಲಿ ಯಾವ ಟ್ರೀಟ್ಮೆಂಟ್ ಆಗುತ್ತೋ ಅದನ್ನು ಕೊಡಿ. ಮುಂದಿನ ನನ್ನ ಜೀವನನ ತುಂಬ ಪ್ರಾಮಾಣಿಕವಾಗಿ ನಿಯತ್ತಿಂದ ಯಾವುದಾದ್ರೂ ಒಂದು ಚಿಲ್ಲರೆ ಅಂಗಡಿ ಇಟ್ಕೊಂಡು ಬದುಕೋತೀನಿ.
ನೋಡಿ, ಡಿಪ್ರೆಸ್ ಆಗಬೇಡಿ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ನಿಯತ್ತಾಗಿ ಬದುಕಬೇಕು ಅನ್ನೋ ಆದರ್ಶ ಈಗಿನ ಕಾಲದಲ್ಲಿ ಯಾರಿಗಿದೆ ಹೇಳಿ? ಆದರೆ ನಿಮ್ಮಲ್ಲಿದೆ. ಮನಸ್ಸಿದ್ರೆ ಮಾರ್ಗ, ಅದೇ ಅರ್ಧಕ್ಕರ್ಧ ಕಾಯಿಲೆನ ಗುಣಪಡಿಸುತ್ತೆ. ಜೊತೆಗೆ ಡಾಕ್ಟರ್ ಮೇಲೆ ನೀವಿಡೋ ನಂಬಿಕೆ ಔಷಧಿಗಿಂತನೂ ಪವರ್ಫುಲ್. ಕರೆಕ್ಟು ಡಾಕ್ಟರ್, ನೀವು ಹೇಳೋದು ಸರಿಯಾಗಿದೆ. ವೈದ್ಯೋ ನಾರಾಯಣೋ ಹರಿ ಅಂತಾರೆ. ಡಾಕ್ಟರ್, ನೀವು ಏನೇ ಹೇಳಿದ್ರು ನಾನು ಮಾಡ್ತೀನಿ. ನನಗೆ ನಿಮ್ಮ ಮೇಲೆ ಪೂರ್ತಿ ನಂಬಿಕೆ ಇದೆ. ಆದರೆ ದಯವಿಟ್ಟು ನನಗೆ ಈ ನೋವಿಂದ ಬಿಡುಗಡೆ ಕೊಡಿಸಿ. ನಿಮ್ಮ ಹೆಸರು ಹೇಳ್ಕೊಂಡು ಹೇಗೋ ಬದುಕೋತೀನಿ. ದಯವಿಟ್ಟು ಡಾಕ್ಟರ್, ಇದೊಂದು ಸಹಾಯ ಮಾಡಿಕೊಡಿ. ಎಷ್ಟು ಒಳ್ಳೆ ಆದರ್ಶ ಇಟ್ಕೊಂಡಿದ್ದೀರಾ. ಬಹುಶಃ ಈ ಹೆಸರಿನವರೇ ಹೀಗೆ ಅನ್ಸುತ್ತೆ. ನಮ್ಮ ಅಣ್ಣನ ಹೆಸರು ರಾಮ್. ಹೆಸರು ಒಂದೇ ಅಲ್ಲ, ಗುಣದಲ್ಲೂ ರಾಮನೇ. ಅಣ್ಣ ಅಂದರೆ ನಿಮಗೆ ತುಂಬಾನೇ ಪ್ರೀತಿ ಅನಿಸುತ್ತೆ. ನೀವು ಹೇಳಬೇಕಾದ್ರೆ ನಿಮ್ಮ ಕಣ್ಣಲ್ಲಿ ಆ ಭಾವನೆ ಕಾಣಿಸುತ್ತೆ ಡಾಕ್ಟರ್. ಏ ರಾಮ, ನೀನು ಮಾಡಿರೋ ಗಾಯನ ನಿನ್ನ ತಂಗಿ ಕೈಯಿಂದ ವಾಸಿ ಮಾಡಿಸ್ಕೊತೀನಿ ಕಣ. ನಿನ್ನ ಎಲ್ಲ ಕಡೆಯಿಂದ ಸರ್ವನಾಶ ಮಾಡ್ತೀನಿ. ಡಾಕ್ಟರ್, ನಾನು ಹುಷಾರಾಗ್ತೀನಿ ಅಲ್ವಾ? ಖಂಡಿತ ನಿಮ್ಮ ಸಮಸ್ಯೆನ ಸರಿಪಡಿಸೋಣ. ನಿಮ್ಮನ್ನು ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿ ನಿಮ್ಗೆ ಏನು ಸಮಸ್ಯೆ ಇದೆ, ನಿಮಗೆ ಏನೇನೆಲ್ಲ ಟ್ರೀಟ್ಮೆಂಟ್ ಬೇಕಾಗ್ಬೋದು ಅಂತ ನೋಡೋಣ. ಆಯುರ್ವೇದ ಚಿಕಿತ್ಸೆ ಹೇಗೆಲ್ಲ ಮಾಡೋದು ಅಂತ ನಾನು ನಿಮಗೆ ವಿವರಿಸ್ತೀನಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ನೈಸ್ ಮೀಟಿಂಗ್ ಯು. ಇನ್ನು ಮುಂದೆ ನಾನು ನಿಮ್ಮ ಕಾಯಂ ಪೇಷಂಟ್. ರಾಮ, ಪದ್ಯ, ನೀನು ಮನೆಗೆ ಬಂದಿಯಲ್ಲಪ್ಪ, ಅದೇ ಸಮಾಧಾನ. ಏ ಅಶೋಕ, ಆಸ್ಪತ್ರೆ ನೀವು ಹೇಗೆ ನೋಡ್ಕೊಂಡ್ಯೋ ಇಲ್ಲೋ ಹಾಗೆ ನೋಡ್ಕೋಬೇಕಣ. ಓಕೆ ಬಾಸ್. ನಾವಯ್ಯ, ಮನೇಲಿ ಅಪ್ಪುನ ನೋಡ್ಕೊಳ್ಳೋದಕ್ಕೆ ನಾನಿಲ್ವಾ? ಅದು ಅಲ್ಲದೆ ಅಶೋಕಂಗೆ ಅವನದೇ ಆದ ಪರ್ಸ್ನಲ್ ಲೈಫು ಇರುತ್ತೆ. ಅವನು ಸ್ವಲ್ಪ ರೆಸ್ಟ್ ತಗೊಳ್ಳಿ. ನೀವು ಹೋಗಿ ರೆಸ್ಟ್ ತಗೋ ಅಶೋಕ್. ಪರವಾಗಿಲ್ಲ ಚಿಕ್ಕಿ, ನಾನು ಇಲ್ಲೇ ರಾಮ್ ಜೊತೆ ಇರ್ತೀನಿ. ನೋಡಿದ್ರಾ, ನಮ್ಗೆ ಯಾರಿಗೂ ಅಪ್ಪುನ ನೋಡ್ಕೊಳ್ಳೋದಕ್ಕೆ ಬರೋದೇ ಇಲ್ವೇನೋ ಅನ್ನೋ ಥರ ಮಾತಾಡ್ತಾ ಇದ್ದಾನೆ. ನಿಜ ಕಣಮ್ಮ, ಅವನು ಅಷ್ಟು ಚೆನ್ನಾಗಿ ನಮಗೆ ನೋಡ್ಕೊಳಕ್ ಬರೋದಿಲ್ಲ. ಅದೇ ನಮ್ಮದು ಏನಿಲ್ಲ ಮಾವಯ್ಯ, ದೃಷ್ಟಿ ನಾ ಬಾಗ್ಲೆಲ್ಲ ತೆಗೆಯೋಣ ಅನ್ಕೊಂಡೆ, ಆದರೆ ಇವನಿಗೆ ಸುಸ್ತಾಗುತ್ತೆ ಅಂತ ಇಲ್ಲಿಗೆ ತಗೊಂಬಂದಿದ್ದೀನಿ. ಅಪ್ಪು, ನಾಯಿ ಕಣ್ಣು, ನರಿ ಕಣ್ಣು, ಅಕ್ಕದವ್ರ ಕಣ್ಣು, ಪಕ್ಕದವ್ರ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು ಎಲ್ಲ ಸಿಡ್ದೋಗ್ಲಿ. ನಿಮ್ಮ ಮನೆಯವರು ಅವ್ರನ್ನವರೇ ಉಗ್ಗತ್ತವ್ರೆ ಅಂತ ಅನ್ನಿಸ್ತಾ ಇಲ್ಲ? ಸೆಲ್ಫ್ ಡಿಫೆನ್ಸ್. ಕೆಟ್ಟ ಕಣ್ಣು ತನ್ನ ದೃಷ್ಟಿನ ತಾನೇ ತಕ್ಕೊಳ್ತಾ ಇದೆ. ಭಾರ್ಗವಿ, ಮೆಡಿಕಲ್ ಅರೇಂಜ್ಮೆಂಟ್ಸ್ ಎಲ್ಲ ಆಗಿದೆ ಅವನಿಗೆ? ಏನು ಯೋಚನೆ ಮಾಡಬೇಡಿ ಮಾವಯ್ಯ, ನರ್ಸ್ ಆಲ್ರೆಡಿ ಬಂದಾಗಿದೆ. ಇಟ್ಸ್ ಆಲ್ ಟೇಕನ್ ಕೇರ್. ಅಶೋಕ, ನಿನ್ನ ತಂಗಿ ಅಂಜಲಿನ ಕರ್ಸ್ಬಿಡು. ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಟ್ಟರೆ ಬೇಗ ಸುಧಾರಿಸ್ಕೊತಾನೆ. ಭಾರ್ಗವಿ, ಒಂದು ಕೆಲಸ ಮಾಡು, ಅಂಜಲಿನ ಇವನಿಗೆ ವಾಸಿ ಆಗೋ ತನಕ ಇಲ್ಲಿ ಇರಂಗೆ ಮಾಡ್ಬಿಡು. ಒಳ್ಳೆ ಪ್ಲಾನ್ ಮಾವಯ್ಯ, ಈಗಲೇ ಕಾರ್ ಕಳಿಸ್ತೀನಿ. ಅಶೋಕ, ನೀನು ಬಂದ್ಬಿಟ್ಟಿಯೋ, ನೋಡ್ಕೊಳ್ಳೋ. ಅದನ್ನ ಹೇಳ್ಬೇಕಾ? ರಾಮ್, ಸ್ಟ್ರೈನ್ ಮಾಡ್ಕೋಬೇಡ, ಅಶೋಕ್ ಇಲ್ಲೇ ಇರ್ತಾನೆ, ಸರಿನಾ? ಟೇಕ್ ಕೇರ್ ರಾಮ್.
ರಿಷಬ್ ಪಂತ್ ಇಂಜೂರಿಯಿಂದ ರಿಕವರ್ ಆಗಿ ಸೆಕೆಂಡ್ ಇನ್ನಿಂಗ್ಸ್ ರೆಡಿ ಆದಂಗೆ ಬೇಗ ರೆಡಿ ಆಗ್ಬಿಡು ಹಾಂ. ಮತ್ತೆ ಇನ್ನೇನಪ್ಪ? ನಾನು ಹೋಗಿ ರೆಸ್ಟ್ ಮಾಡಬೇಕಾ? ರೆಸ್ಟ್ ಬೇಕಾಗಿರೋದು ನಿನಗೆ. ನೀನು ಆರಾಮಾಗಿ ಮಲ್ಕೋ. ನಿಂಗೆ ಏನಾದರೂ ಬೇಕಂದ್ರೆ ನಾ ಇಲ್ಲೇ ಇದ್ದೀನಿ, ಡೋಂಟ್ ವರಿ. ಏನೋ ಹೇಳಬೇಕು ಅಂತಿದ್ಯಾ, ಏನು ಹೇಳು? ಏನು ಹುಡ್ತಿದ್ಯೋ? ಫೋನ್ ತೋ. ನಾ ಆಮೇಲೆ ಫೋನ್ ಮಾಡ್ತೀನಿ ಬಿಡು. ನೀನು ಫೈನ್ ಆಗಿದೆಯಾ ಅಂತ ಅವ್ರಿಗೆ ಇವಾಗಲೇ ಮೆಸೇಜ್ ಮಾಡಬೇಕಾ? ನೀನು ಇನ್ನೂ ಫೈನ್ ಆಗಿಲ್ಲ, ಅವಸರ ಪಡಬೇಡ. ಅವ್ರಿಗೆ ವಿಡಿಯೋ ಕಾಲ್ ಮಾಡಿಕೊಡ್ಲಾ? ಕಳ್ಳ.